ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ನಾನು ಅಣ್ಣ ಅದಕ್ಕೆ ನಗು ನಗು ಬರೀ ನಗು. ಸಂತೋಷ ಸ್ವಲ್ಪ ತರಲೆ. ತುಂಬಾ ಪ್ರೀತಿ, ಹೊರಕ್ಕಾಗದೆ ಇರೋಷ್ಟು ಆನಂದ. ನಾನು ಎಷ್ಟು ಹೇಳಿದ್ರು ನಿಮ್ಗೆ ಅರ್ಥ ಆಗೋದಿಲ್ಲ ಅಕ್ಕ. ಅದನ್ನ ಅನುಭವಿಸ್ಬೇಕು. ನಾನು ಅನುಭವಿಸ್ದೆ. ಇವರು ನನ್ನ ಇಲ್ಲಿ ಕರ್ಕೊಂಡು ಬಂದು ಕೂಡ ಹಾಕೋ ತನಕ ಅನುಭವಿಸಿದ್ದೀನಿ. ಅದು ಯಾಕೋ ಗೊತ್ತಿಲ್ಲ, ಆ ದೇವ್ರಿಗೆ ನನ್ನ ಮೇಲೆ ಕೋಪ ಅನ್ಸುತ್ತೆ. ಸ್ವಲ್ಪ ದಿನ ನರಕ ಹೇಗಿರುತ್ತೆ ಅಂತ ನೋಡು ಅಂತ ಕರ್ಕೊಂಡು ಬಂದಿಲ್ಲಿ ಬಿಟ್ಟ ನನ್ನ. ನನಗೆ ಗೊತ್ತಾಗ್ಲಿಲ್ಲ ಅಕ್ಕ, ಆ ಪ್ರೀತಿ ಬೆಲೆ ಗೊತ್ತಾಗ್ತಿರ್ಲಿಲ್ಲ. ಆದ್ರೆ ಇಲ್ಲಿಗೆ ಬಂದ್ಮೇಲೆ ಅದ್ರ ಬೆಲೆ ಎಂಥದ್ದು, ಅದು ನನ್ನ ಮೇಲೆ ಎಷ್ಟು ಪರಿಣಾಮ ಬಿದ್ದಿದೆ ಅಂತ ಗೊತ್ತಾಗ್ತಿದೆ. ಈಗ ಮತ್ತೆ ವಾಪಸ್ ಹೋಗ್ತಿದ್ದೀನಲ್ಲ, ಅದಕ್ಕೆ ಹಳೇದೆಲ್ಲ ನೆನಪಾಗ್ತಿದೆ. ನಾನು ಹೇಳ್ತಿರೋದೆಲ್ಲ ವಿಚಿತ್ರವಾಗಿ ಅನ್ನಿಸ್ತಿದೆ ಅಲ್ವಾ ನಿಮಗೆ? ಇಲ್ಲಮ್ಮ, ನೀನ್ ಹೇಳುವಾಗ ನನಗೂ ಸಂತೋಷ ಆಗತ್ತೆ. ಆ ಥರ ಕುಟುಂಬದಲ್ಲಿ ನಾನು ಇಲ್ವಲ್ಲ ಅಂತ ಹೊಟ್ಟೆ ಹುರಿನೂ ಆಗುತ್ತೆ. ಅದು ಹಾಗೆ. ನಮ್ಮ ಮನೆ ಅಂದ್ರೆ ಒಂದು ಸ್ವರ್ಗ. ಆ ಸ್ವರ್ಗದಲ್ಲಿ ಬದುಕೋಕು ಪೂರ್ವ ಜನ್ಮದ ಪುಣ್ಯ ಇರಬೇಕು. ಅದನ್ನ ನಾನ್ ಪಡ್ಕೊಂಡು ಬಂದಿದ್ದೆ. ಆದ್ರೆ ಯಾವಾಗ ಇಲ್ಲಿಗೆ ಬಂದ್ನೋ ಮತ್ತೆ ಆ ಸ್ವರ್ಗಕ್ಕೆ ಹೋಗ್ತೀನ, ನಾನು ಅಲ್ಲಿ ಬದುಕ್ತೀನ ಅಂತ ನನ್ನನ್ನು ನಾನೇ ಪ್ರಶ್ನೆ ಕೇಳೋ ಹಾಗಾಗಿದೆ. ಆದ್ರೆ ಈಗ ನೀನು ಬಂದು ಅದೆಲ್ಲದಕ್ಕೂ ಉತ್ತರ ಕೊಟ್ಟೆ. ನನ್ನನ್ನ ಇಲ್ಲಿಂದ ಬಿಡುಗಡೆ ಮಾಡಿಸ್ತೀನಿ ಅಂತ ಹೇಳ್ತಿದ್ದೀರಾ? ಮತ್ತೆ ಅದೆಲ್ಲ ಚಿಗುರ್ತಾ ಇದೆ ನನ್ನ ಮನ್ಸಲ್ಲಿ ಅಕ್ಕ. ಹಾಗೆ ಅದನ್ನ ನೆನ್ಸ್ಕೊಳ್ತಿದ್ನಾ? ನನಗ್ ಗೊತ್ತಿಲ್ದೇನೆ ನನ್ನ ಕಣ್ಣೀರ್ ಬರ್ತಿದೆ. ನೀನೇನು ಚಿಂತೆ ಮಾಡ್ಬೇಡಮ್ಮ, ಆದಷ್ಟು ಬೇಗ ನೀನ್ ಇಲ್ಲಿಂದ ಹೋಗ್ತೀಯ. ನೀನ್ ತಪ್ಪಿಸ್ಕೊಂಡು ಹೋಗಕ್ಕೆ ನಾನ್ ಸಹಾಯ ಮಾಡ್ತೀನಿ. ಆದಷ್ಟು ಬೇಗ ನಿಮ್ಮೂರ್ನ ಹೋಗಿ ನೀನ್ ಸೇರ್ಕೋತೀಯ. ಈಗ ಊಟ ತರಲ್ಲ, ಊಟ ಮಾಡ್ತೀಯಾ? ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಯೇ ವರವರದ ಸರ್ವಜನಮೇ ವಶಮಾನಾಯ ಸ್ವಾಹ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಯೇ ವರವರದ ಸರ್ವಜನಮೇ ವಶಮಾನಾಯ ಸ್ವಾಹ. ರೀ, ಏನ್ ಇಷ್ಟು ಬೇಗ ಎದ್ಬಿಟ್ಟಿದ್ದೀರಾ? ಅದು ಕಾಫಿ ಏನಾದ್ರೂ ಮಾಡ್ಕೊಡ್ಲಾ? ಬೇಡ ಸುಮ್ಮ. ರೀ, ಏನಿದು ಕಣ್ಣೆಲ್ಲ ಹೀಗ್ ಕೆಂಪಾಗಿದೆ? ಯಾಕೋ ಗೊತ್ತಿಲ್ಲ ಸುಮ, ನೆನ್ನೆ ರಾತ್ರಿ ಎಲ್ಲ ನಿದ್ದೆನೇ ಬಂದಿಲ್ಲ ಸುಮ. ನಿದ್ದೆ ಬರದೆ ಹಾಸಿಗೆಯಲ್ಲಿ ಓದಾಡ್ಬಿಟ್ಟೆ. ನೀನ್ ಬೇರೆ ಸುಖ ನಿದ್ದೆ ಮಾಡ್ತಿದ್ದ. ಎಬ್ಬರಿಸಿ ನಿನಗೆ ಯಾಕೆ ತೊಂದರೆ ಕೊಡೋದು ಅಂತ ಹಾಗೆ ಸುಮ್ಮನೆ ಇದ್ಬಿಟ್ಟೆ ಸುಮ. ನನಗೆ ಹೇಗೆ ಅನ್ನಿಸ್ಬಿಟ್ಟಿತ್ತು ಅಂದರೆ, ಯಾವಾಗ ಕತ್ಲು ಕಳೆದೋಗುತ್ತೋ ಯಾವಾಗ ಬೆಳಗಾಗುತ್ತೋ ಅಂತ ಅನ್ನಿಸ್ಬಿಟ್ಟಿತ್ತು. ಬೆಳಕರಿತಿದ್ದಂಗೆ ಎದ್ದು ಸ್ನಾನ ಮಾಡಿಕೊಂಡು ಹಾಗೆ ಪೂಜೆ ಮಾಡ್ಕೊಂಡು ಬಂದು ಪೇಪರ್ ತಗೊಂಡೆ. ಅಷ್ಟೊತ್ತೆ ನೀನು ಬಂದ್ಬಿಟ್ಟೆ. ಅಚ್ಚು ಏನಾದರೂ ಅರ್ಜೆಂಟಾಗಿ ಕೆಲಸದ ಮೇಲೆ ನಮಗೇನಾದರೂ ಹೇಳಿದೆ ಕೇಳಿದೆ ಹೊರಗಡೆ ಏನಾದರೂ ಹೋಗಿದ್ದಾಳೇನೋ ಅಂತ ಅನುಮಾನದಲ್ಲಿ ಅವಳು ರೂಮ್ಗೆ ಹೋಗಿ ನೋಡಿದ್ನ. ಅವಳು ಆರಾಮಾಗಿ ಮಲಗೇ ಇದ್ಲು. ಆದರೂ ಮನಸ್ಸಲ್ಲಿ ಏನೋ ಗೊಂದಲ, ಏನೋ ಒಂಥರ ದುಗುಡ ಸುಮತಿ. ಯಾಕ್ರಿ, ಏನಾಯ್ತು? ಏನ್ ಗೊಂದಲ, ಏನ್ ದುಗುಡ? ಯಾಕೆ ಆತರ ಅನ್ನಿಸ್ತಿದೆ ನಿಮ್ಗೆ? ಮನ್ಸಲ್ಲಿ ಏನೋ ಒಂಥರ ಆಗ್ತಾ ಇದೆ, ಆದರೆ ಅದನ್ನ ಹೇಗೆ ಹೇಳ್ಬೇಕು ಏನು ಎಂಥದ್ದು ಅಂತ ಗೊತ್ತಾಗ್ತಾ ಇಲ್ಲ ಸುಮತಿ. ಎಷ್ಟು ವಿಚಿತ್ರ ಅಂತಂದ್ರೆ, ನಮ್ಮಚ್ಚು ಮನೆಯಲ್ಲೇ ನಮ್ಮ ಕಣ್ಮುಂದೆ ಇದ್ದಾಳ್ತಾನೆ, ಆದರೆ ಎಲ್ಲೋ ದೂರದಿಂದ ಅಣ್ಣ ಅಂತ ಕರೀತಾರೋ ಫೀಲ್ ಆಗ್ತದೆ ನನಗೆ.
ಅದು ಯಾಕೆ ಏನು ಅಂತ ಒಂದು ಅರ್ಥ ಅಣ್ಣ ಆ, ಆ, ಅಮ್ಮ. ಏನಾಯ್ತಣ್ಣ ಯಾಕೆ ನಿದ್ದೆ ಮಾಡಿಲ್ಲ ನೀನು? ಕೇಳಚ್ಚು ನೀನಾದ್ರೂ ಇವ್ರ ಅವಸ್ಥೆ ಏನು ಅಂತಾನೆ ಗೊತ್ತಾಗ್ತಿಲ್ಲ. ವಿಚಿತ್ರವಾಗಿ ಮಾತಾಡ್ತಿದ್ದಾರೆ. ಅಮ್ಮ ಹೇಳಬೇಕು ಅಂತ ಅನ್ಕೋತೀನಿ, ಆದರೆ ಏನು ಹೇಳಬೇಕು ಹೇಗೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಕಣಮ್ಮ. ನೋಡಮ್ಮ ಅಚ್ಚು, ನಿನಗೇನೋ ಆಗ್ಬಿಟ್ಟಿದೆ ಅನ್ನೋ ತರ ಕೊರಗ್ತಿದ್ದಾರೆ. ಅಣ್ಣ ನಾನು ಮನೇಲಿ ಇಲ್ಲೇ ಆರಾಮಾಗಿ ಮಲಗಿದ್ನಲ್ಲ ಅಣ್ಣ, ನಿನಗೆ ಯಾಕೆ ಆ ಥರ ಅನಿಸ್ತು? ಹೌದು ಕಂದ, ನೀನು ಆರಾಮಾಗಿ ಮಲಗಿದ್ದೆ. ನಾನು ಬಂದು ಒಂದ್ಸಾರಿ ನಿನ್ನ ನೋಡಿದೆ, ಆದರೂ ನನ್ನ ಮನಸ್ಸಲ್ಲಿ ಏನೋ ಹೇಳಕ್ಕಾಗ್ದಿರೋ ನೋವು ಕಂದ. ಅದೇನು ಹೇಳ್ಬೇಕು ಹೇಗೆ ಹೇಳ್ಬೇಕು ಅಂತ ನನಗೆ ಈ ಕ್ಷಣದವರೆಗೂ ಗೊತ್ತಾಗ್ತಾ ಇಲ್ಲ. ಅಣ್ಣ ನಿನಗೆ ಹೇಳಕ್ಕಾಗ್ತಿಲ್ಲ ಅಂದ್ರೆ ನಿನಗೇನಾಗಿದೆ ಅಂತ ನಮ್ಗೆ ಹೇಗೆ ಅರ್ಥ ಆಗುತ್ತೆ ಹೇಳು? ಇಲ್ಲಿ ನೋಡು, ನಿನಗೆ ನಿದ್ದೆ ಸರಿಯಾಗಿಲ್ಲ ಅನ್ಸುತ್ತೆ, ಹೋಗು ಸ್ವಲ್ಪ ಹೊತ್ತು ಮಲಗಿ ಎದ್ದು ಹೋಗು. ನಂಗೆ ನಿದ್ದೆ ಬರಲ್ಲ ಕಂದ, ನನಗಾಗಲ್ಲ ಕಣಮ್ಮ. ನೀನ್ ಹೀಗೆ ಹೇಳಿದ್ರೆ ಕೇಳಲ್ಲ, 1 ನಿಮಿಷ ಇರು. ಅಚ್ಚು ಏನ್ ಮಾಡ್ತಿದ್ಯಾ? ಅದ್ಕೆ ಇರಿ ಅದ್ಕೆ. ಅಮ್ಮ ಏನ್ ಮಾತು? ಓಹೋ ಬುರುಡೆ ಟ್ರೀಟ್ಮೆಂಟ್ ಅಮ್ಮೋರೆ? ಹೌದು. ಅಮ್ಮ 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 ಬೆಳಗ್ಗೆನೆ ಸ್ನಾನ ಮಾಡ್ಕೊಂಬಂದು ಕೂತಿದ್ದೀನಿ ಕಣೋ ಕಂದ. ಪರವಾಗಿಲ್ಲ, ಇನ್ನೊಂದ್ಸಲ ಸ್ನಾನ ಮಾಡುವಂತೆ. ನಿನಗೆ ತುಂಬಾ ಬಾಡಿ ಹೀಟ್ ಆಗಿದೆ ಅನ್ಸುತ್ತೆ, ಕಣ್ಣೆಲ್ಲ ಕೆಂಪಗಾಗಿದೆ ನೋಡು. ಅಮ್ಮ ಅಮ್ಮ ನಿನಗೆ ಆಯಿಲ್ ಹಾಕಿ ಮಸಾಜ್ ಮಾಡಿದ್ರೆ ಫುಲ್ ಕೂಲ್ ಆಗ್ಬಿಡ್ತೀಯ. ಅಮ್ಮ 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 ಇರಣ್ಣ. ಏನಮ್ಮ ನೀನು? ಅಮ್ಮೋರೆ, ಈ ಸಿಚುವೇಶನ್ಗೊಂದು ಹಾಡಾಡ್ಲಾ? ಶುರು ಹಚ್ಕೋ. ಅಪ್ಪ ನೀನ್ ಬೇರೆ. ಬುರುಡೆ 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 ಬುರುಡೆ, ಎಲ್ಲಾರ ಬುರುಡೇಲು ಒಂದೇ ಮೆದುಳಂತೆ. ಹೈ, ಬುದ್ಧಿ ಒಂದಿಲ್ಲ ಬುದ್ಧಿ ಒಂದಿಲ್ಲ ಬುದ್ಧಿ ಒಂದಿಲ್ಲ, ಇದ್ದರು ಪರರಿಗೆ ಹೊಂದಲ್ಲ. ಅಲ್ಲಪ್ಪ, ನೀವಿಬ್ರು ಸೇರ್ಕೊಂಡು ನನಗೆ ಬುದ್ಧಿ ಇಲ್ಲ ಅಂತಿದ್ದೀರಾ? ನನಗಿಷ್ಟು ಮಾಡ್ರೆ ನನಗಿಲ್ಲ ಅಂದೆ. ಅಮ್ಮ 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 ಸಾಕೋಣಮ್ಮ. ಏನ್ ಮಂತ್ರ? ನಾನ್ ನಿನ್ನೆಯಿಂದ ನೋಡ್ತಾ ಇದ್ದೀನಿ, ಏನೋ ಒಂಥರ ಡೆಲ್ ಆಗಿದ್ಯಾ? ರೀ, ನಿನ್ನೆ ದಾರಿಲಿ ಹೋಗುವಾಗ ಯಶೋದಮ್ಮನ್ ನೋಡ್ದೆ. ನಾನ್ ಕರಿತಾನೆ ಇದ್ದೀನಿ, ಒಂದ್ಸಲ ತಿರುಗಿ ನೋಡಿದ್ರು ಅಷ್ಟೇ. ಈ ಪೊಲೀಸರು ನೋಡಿದ್ ಕಳ್ರ ತರ ಓಡ್ ಹೋಗಿ ಆಟೋ ಹತ್ಬಿಟ್ರು. ನಾನು ಕರಿತಾನೆ ಇದ್ದೀನಿ, ಆದ್ರೂ ಹಾಗೆ ಹೋಗ್ಬಿಟ್ರು. ಅಯ್ಯೋ ಮಂತ್ರ, ಇದೇನು ದೊಡ್ಡ ವಿಷಯ ಅಂತ ನನ್ನ ಹತ್ರ ಹೇಳ್ತಿದ್ಯಲ್ಲ. ಅವ್ರಿಗೆ ವಯಸ್ಸಾಗಿದೆ, ಕೆಲವೊಂದ್ಸಲ ಯಾರು ಕರಿತಾ ಇದಾರೆ, ಯಾಕೆ ಕರಿತಿದ್ದಾರೆ ಅನ್ನೋದು ಅವ್ರಿಗೆ ಗುರ್ತೇ ಸಿಗಲ್ಲ. ಅಯ್ಯೋ ಇಲ್ಲ ರೀ, ಏನ್ 90 ವರ್ಷ ಆಗಿದೆಯಾ ಮುತ್ಕಿಗೆ? ಹಾಗ್ ನೋಡಿದ್ರೆ ನಿಮ್ಮಮ್ಮಂಗಿಂತ ಗಟ್ಟಿ ಮುಟ್ಟಾಗೇ ಇದೆ. ವಿಷಯ ಅದಲ್ಲ, ನಾನ್ ನೋಡ್ತಿದ್ದ ಹಾಗೆ ನೋಡ್ದಂಗ್ ಓಡೋಗ್ಬಿಟ್ರು ಅಯ್ಯಮ್ಮ. ನಾನ್ ಹೇಳ್ತಾ ಇರೋದೇನು, ನೀವೇನೋ ಮಾತಾಡ್ತಿದ್ದೀರಲ್ಲ. ನನ್ನ ಹತ್ರ ಒಂದೆರಡು ಮಾತಾಡ್ಬೋದಿತ್ತಲ್ಲ. ಇವಾಗ ನಂಗೇನ್ ಅನ್ನಿಸ್ತಿದೆ ಗೊತ್ತಾ? ನಾವಿಬ್ರು ಸೇರಿ ಶಾಂತಿನ ಕೊಂದಿದೀವಿ ಅಂತ ಅನುಮಾನ ಪಟ್ಟು ಕೇಸ್ ಹಾಕಿರೋ ಅಂತ ಯಮ್ಮನೇ ಅದು. ಆ ಮಟ್ಟಕ್ಕೆ ಯೋಚನೆ ಮಾಡಿ ಲಾಯರ್ ಹತ್ರ ಹೋಗಿದ್ದಾರೆ ಅಂದ್ರೆ ಅವ್ರ ಹಿಂದೆ ಯಾರು ಇಲ್ದೇ ಇರ್ತಾರಾ? ಎಲ್ಲೋ ಏನೋ ತಪ್ಪಾಗ್ತಿದೆ ಸುಶಾಂತ್. ಆಗ್ತಾ ಇದೆ. ಮತ್ತೆ ಯಾಕೆ ರಾಂಗ್ ರೂಟ್ ಹಿಡಿತಾ ಇದೆ ನಿನ್ ಬುದ್ಧಿ? ಅಯ್ಯೋ, ನಾನು ಹೇಳದ್ನ ಕೇಳಿಸ್ಕೊಳ್ಳಿ. ನೀವೇ ಒಂದ್ಸಲ ಯೋಚನೆ ಮಾಡಿ. ಅವತ್ತು ನಾನು ನೀವು ಇಬ್ರು ಯಶೋದಮ್ಮನ ಮನೆಗೆ ಈ ವಿಷಯ ಕೇಳೋಣ ಅಂತ ಹೋದ್ವಿ ತಾನೆ. ಆ ಟೈಮಲ್ಲಿ SI ಬಂದ್ರು, ಎಲ್ಲ ಉಲ್ಟಾ ಆಗೋಯ್ತು. ನಾವು ಸುಮ್ನೆ ಬಂದ್ಬಿಟ್ವಿ. ನೀವೇ ಯೋಚನೆ ಮಾಡಿ,